ಬಾಂಗ್ಲಾದೇಶ ಅದು ಭಾರತವೇ ಜನ್ಮ ಕೊಟ್ಟ ರಾಷ್ಟ್ರವಾದರೂ ಈಗ ಮಿತ್ರ ರಾಷ್ಟ್ರವಾಗಿ ಉಳಿದಿಲ್ಲ. ಭಾರತದಲ್ಲಿ ನಡೆಯುವ ಅದೆಷ್ಟೋ ಸ್ಫೋಟಗಳಲ್ಲಿ ಭಯೋತ್ಪಾದಕರಲ್ಲಿ ಬಾಂಗ್ಲಾದೇಶದವರ ಹೆಸರು ಕೇಳ್ತಾನೆ ಇರುತ್ತೆ. ಅಸ್ಸಾಂ, ಪಶ್ಚಿಮ ಬಂಗಾಳದಲ್ಲಂತೂ ಬಾಂಗ್ಲಾದೇಶದವರು ಸೃಷ್ಟಿ ಮಾಡ್ತಾ ಇರೋ ಅವಾಂತರಗಳು ಒಂದೆರಡಲ್ಲ. ಆದರೆ ಅಂಥ ಬಾಂಗ್ಲಾದೇಶದ ಜನ ನಮ್ಮ ಬೆಂಗಳೂರಲ್ಲೇ ಇದ್ದಾರೆ. ಅದೇ ಈ ಹೊತ್ತಿನ ವಿಶೇಷ. ಬೆಂಗಳೂರಲ್ಲಿ ಬಾಂಗ್ಲಾ ಗ್ಯಾಂಗ್. ನಾನು ಅರವಿಂದ್. ಬೆಂಗಳೂರಲ್ಲಿ ಬಾಂಗ್ಲಾ ಗ್ಯಾಂಗ್ ಅನ್ನೋ ವಿಚಾರ ಹೊಸದೇನೂ ಅಲ್ಲ. ಕೆಲವೇ ತಿಂಗಳ ಹಿಂದೆ ಸುವರ್ಣ ನ್ಯೂಸ್ ಈ ಬಗ್ಗೆ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಆದರೆ ಕ್ರಮ ಕೈಗೊಳ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದ ಪೊಲೀಸ್ ಇಲಾಖೆ ಏನು ಮಾಡ್ತು ಅಂತ ಹುಡುಕೋದಕ್ಕೆ ಹೋದಾಗ ಇನ್ನಷ್ಟು ಭಯಾನಕ ಸತ್ಯಗಳು ಹೊರಬಿದ್ದಿವೆ. ಅದನ್ನು ನೋಡ್ತಾ ಇದ್ರೆ ಎಂಥವರು ಕೂಡ ಬೆಚ್ಚಿ ಬೀಳಲೇಬೇಕು. ದೇಶದಲ್ಲಿ ಭಯೋತ್ಪಾದಕ ಕೃತ್ಯಗಳು ದಿನೇ ದಿನೇ ಹೆಚ್ಚುತ್ತಲೇ ಇವೆ. ಎಲ್ಲಾದರೂ ಸ್ಫೋಟ, ಭಯೋತ್ಪಾದಕ ದಾಳಿಯಂಥ ವಿಧ್ವಂಸಕ ಕೃತ್ಯಗಳು ನಡೆದರೆ ಕೇಂದ್ರ ಸರ್ಕಾರ ನಾವು ಮೊದಲೇ ಮಾಹಿತಿ ಕೊಟ್ಟಿದ್ವಿ ಅನ್ನೋದು, ರಾಜ್ಯ ಸರ್ಕಾರಗಳು ಕೊಟ್ಟಿಲ್ಲ ಅಂತ ಜಗಳ ಆಡೋದು ಇತ್ತೀಚೆಗಂತೂ ಕಾಮನ್. ವಿಪರ್ಯಾಸ ಏನು ಗೊತ್ತಾ? ದೇಶದ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸುವ ಉಗ್ರರು ಸಲೀಸಾಗಿ ದೇಶದೊಳಕ್ಕೆ ನುಗ್ತಿದ್ದಾರೆ. ನಮ್ಮದೇ ದೇಶದಲ್ಲಿ ನಮ್ಮದೇ ಪ್ರಭುತ್ವದ ಎಲ್ಲ ಸವಲತ್ತುಗಳನ್ನು ಪಡೆದು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ಪಾಕಿಸ್ತಾನದ ಹೆಸರು ಕೇಳಿದ್ರೆ ಉರಿದು ಬೀಳೋ ನಮ್ಮ ಜನಕ್ಕೆ ಬಾಂಗ್ಲಾದೇಶ ನಡೆಸ್ತಾ ಇರೋ ಪಿತೂರಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮನಸ್ಸಿಗೆ ತಟ್ಟಿಲ್ಲ. ಹೀಗಾಗಿಯೇ ಏನೋ ಬಾಂಗ್ಲಾದೇಶದ ಗ್ಯಾಂಗ್ ಪಶ್ಚಿಮ ಬಂಗಾಳ, ಒರಿಸ್ಸಾ, ಬಿಹಾರ, ದೆಹಲಿಯಲ್ಲಷ್ಟೇ ಅಲ್ಲ ಬೆಂಗಳೂರಿಗೂ ನುಗ್ಗಿದ್ದಾರೆ. ಮತ್ತು ಅವರು ಬಾಂಗ್ಲಾದೇಶದವರು ಅನ್ನೋದು ಜನರಿಗೂ ಗೊತ್ತಿದೆ. बांग्लादेश वाला रहता है। बांग्लादेश पे जॉब पे वो तो आप साई टेम्पल वाला रोड है ना, उससे लेफ्ट मारिएगा तो यूपी में रहते हैं लोग, उधर कोई मैदान में रहता है। किधर है वो बांग्लादेश का आदमी? बांग्लादेश का आदमी किधर रहता है? वो तो है किधर है? यहाँ से बहुत जाना पड़ेगा है। जाओ उधर भी जाओ, देखो उधर भी आदमी ज़्यादा है। रोड अच्छा पूरा उधर चला जाएगा। देवर बिस्टनली ದೇವ್ರ ಬಿಸ್ನಲ್ಲಿ. ದೇವ್ರ ಬೀಚ್ನಲ್ಲಿ ಅಲ್ಲಿ ಮಂತ್ರಿ ಅಪಾರ್ಟ್ಮೆಂಟ್ ಒಂದಿದೆ, ಅದ್ರ ಹಿಂದ್ಗಡೆ ಇದ್ದಾರೆ. ಏನು ಸಖತ್ ಜನ ಇದಾರಂತ? ಎಷ್ಟು ಜನ ಇದ್ದಾರೆ? ಒಂದು 2000 ಜನ ಮೇಲೆ ಇದ್ದಾರೆ. ಬೇಜಾನ್ ಮನೆಗಳಿದೆ. ಎಷ್ಟಿದಾವೆ? ಒಂದು 100-200 ಮನೆಗಳವೆ. ಶೆಡ್ ತಾನೆ. ಅವರೆಲ್ಲ ಬಾಂಗ್ಲಾದೇಶ ಈಗ ನ್ಯಾಯವಾಗಿ ಹೋಗಿ ಇದ್ದಾರೆ. ಅರೆ, ಏನಾಗ್ತಿದೆ? ಇಷ್ಟೊಂದು ಜನಕ್ಕೆ ಬಾಂಗ್ಲಾದೇಶದವರು ಇಲ್ಲೇ ಇದ್ದಾರೆ ಅನ್ನೋದು ಗೊತ್ತು, ಭದ್ರತಾ ಪಡೆಗಳಿಗೆ ಗೊತ್ತಿಲ್ವಾ? ಹಾಗಾದ್ರೆ ಭಾರತದ ಗುಪ್ತಚರ ಸಂಸ್ಥೆ ರಾ ಏನು ಮಾಡ್ತಿದೆ? ಇಂಟೆಲಿಜೆನ್ಸ್ ಬ್ಯೂರೋ ನಿದ್ದೆ ಮಾಡ್ತಿದ್ಯಾ? ರಾಜ್ಯದ ಪೊಲೀಸ್ ಇಲಾಖೆ ಗೊರಕೆ ಹೊಡಿತಿದ್ಯಾ? ಗಡಿಯಲ್ಲಿ ಬಿಎಸ್ಎಫ್ನವರು ಬಾಂಗ್ಲಾದೇಶದವರನ್ನ ತಡಿಲಿಲ್ವಾ? ಅಥವಾ ಗೊತ್ತಿದ್ದು ಹೋಗ್ಲಿ ಬಿಡಿ ಅಂತ ಸುಮ್ಮನೆ ಕುಳಿತಿದ್ರಾ? ಅದ್ರ ಬಗ್ಗೆ ಆಮೇಲೆ ಹೇಳ್ತೀವಿ. ಅಂದ ಹಾಗೆ ಬಾಂಗ್ಲಾದೇಶದವರು ಬೆಂಗಳೂರಿನಲ್ಲಿ ನೆಲೆ ನಿಂತಿರೋದು ಹೊಸ ವಿಚಾರವೇನೂ ಅಲ್ಲ. ಕೆಲವೇ ತಿಂಗಳ ಹಿಂದೆ ಸುವರ್ಣ ನ್ಯೂಸ್ ಬೆಂಗಳೂರಲ್ಲಿ ಬಾಂಗ್ಲಾ ಗ್ಯಾಂಗ್ ಅನ್ನೋ ವರದಿ ಪ್ರಸಾರ ಮಾಡಿತ್ತು. ಅದರಿಂದ ಎಚ್ಚೆತ್ತ ಪೊಲೀಸ್ ಇಲಾಖೆ ಕ್ರಮ ತೆಗೆದುಕೊಂಡಿತ್ತು. ಆದರೆ ಅವರು ಯಾರನ್ನೂ ಬಾಂಗ್ಲಾಕ್ಕೆ ಅಟ್ಟಿರಲಿಲ್ಲ. ಎಲ್ಲಿದ್ರೋ ಅಲ್ಲಿಂದ ಒಕ್ಕಲೆಬ್ಬಿಸಿತ್ತು. सबको मालूम है ये बांग्लादेशी है। जमीन मालिक को बोला ये बांग्लादेशी तुम खाली कर दो, इसलिए खाली कर दिया। अब इधर आ गया सब।
वो कुंडली गेट से अंदर पहले वो स्कूल में पास में स्कूल के बगल में हाँ हाँ ಈತ ಹೇಳೋದನ್ನ ಕೇಳಿದ್ರೆ ಪೊಲೀಸ್ ಇಲಾಖೆಯ ಎಡವಟ್ಟು ಬೆಚ್ಚಿ ಬೀಳಿಸುತ್ತೆ. ಅಲ್ಲಿಂದ ಒಕ್ಕಲೆದ್ದ ಈ ಜನ ಈಗ ಬೇರೆ ಬೇರೆ ಕಡೆ ನೆಲೆ ಕಂಡುಕೊಂಡಿದ್ದಾರೆ. HAL ಸ್ಟೇಷನ್ ವ್ಯಾಪ್ತಿಯಲ್ಲಿ ಮುನ್ನಾಕೊಳಲ ಏರಿಯಾ ಬರುತ್ತೆ. ಅಲ್ಲಿ ನಾರಾಯಣಸ್ವಾಮಿ ದೇವಸ್ಥಾನವಿದೆ. ಸ್ವಲ್ಪ ಮುಂದೆ ಹೋದರೆ 500ರಿಂದ 600 ಶೆಡ್ಗಳಿವೆ. ಇನ್ನೊಂದು ಬಾಂಗ್ಲಾ ಗ್ಯಾಂಗ್ ಬೆಳ್ಳಂದೂರು ಏರಿಯಾದಲ್ಲಿದೆ. ಬೆಳ್ಳಂದೂರು ಕೆರೆ ಪಕ್ಕದಲ್ಲೇ ವಾಸ ಹೂಡಿದ್ದಾರೆ. ಇನ್ನೂ ಒಂದು ಗ್ಯಾಂಗ್ ದೇವರ ಬೀಸನಹಳ್ಳಿಯಲ್ಲಿದೆ. ಈ 3 ಪ್ರದೇಶಗಳಿಗೆ ನಮ್ಮ ಟೀಮ್ ನಮಗೆ ಬಾಂಗ್ಲಾದೇಶದ ಹುಡುಗರೆ ಸೆಕ್ಯೂರಿಟಿ ಕೆಲಸಕ್ಕೆ ಬೇಕು ಅಂತ ಹೇಳ್ಕೊಂಡು ಎಂಟ್ರಿ ಕೊಡ್ತು. अब लोग तो बांग्ला नहीं आता है तो अब काम कैसे करेंगे? माँ तुम्हारा आदमी कितना मिलेगा इधर से तुम्हारा बांग्लादेशी का आदमी? बांग्लादेशी से पूरा बांग्लादेश बेलंदर में बहुत आदमी है हाँ बेलंदर है ना हाँ बेलंदर मेरे को मिलेगा लोग फिर आपको फोन मार दूंगा हाँ सिक्योरिटी गार्ड का चाहिए हाँ हाँ सिक्योरिटी गार्ड ಎಸ್, ಈ ಬಾಂಗ್ಲಾ ಗ್ಯಾಂಗ್ ಎಲ್ಲೆಲ್ಲೂ ಇದೆ. ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಲ್ಲಿ ಬಾಂಗ್ಲಾದೇಶದ ಜನ ಕೆಲಸ ಮಾಡ್ತಿದ್ದಾರೆ. तुमको वो बेलंदर में जितना ऑफिस है ना हाँ। वो ऑफिस में काम करते हैं हमारा लोग वो हाँ हाँ सबका कार्ड है आइडेंटिटी कार्ड है आधार कार्ड है हाँ पैन कार्ड है हाँ सबके पास है तुम्हारा बांग्लादेशी आदमी का पास इधर पूरा बना है लिया आके हाँ इधर से है से बना लिया मिला है ಬೆಂಗಳೂರಿನ ಮಾಲ್ಗಳಲ್ಲಿ, IT ಕಂಪನಿಗಳಲ್ಲಿ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿದ್ದಾರೆ. ये तो देखो जितने सारा कंपनी है हमारा पूरा आदमी है हाँ। आस्किन पूरा आदमी हमारा है हाँ। ये बांग्लादेश का आदमी है ಅಂದ ಹಾಗೆ ಇವ್ರು ಯಾರು ಕನ್ನಡ ಕಲಿತಿಲ್ಲ. ದೇಶಕ್ಕೆ ನುಗ್ಗಿರೋದೇ ಕಳ್ಳ ಮಾರ್ಗದಲ್ಲಿ. ಇಷ್ಟಿದ್ರೂ ಇವರು ದೇಶದ ನಾಗರಿಕರು ಅನ್ನೋದಕ್ಕೆ ದಾಖಲೆಗಳನ್ನ ಒಟ್ಟುಗೂಡಿಸಿಕೊಂಡಿದ್ದಾರೆ. ಬೆಚ್ಚಿ ಬೀಳಿಸೋದು ಇದೇ ವಿಷಯ. ವೋಟರ್ ID, ಆಧಾರ್ ಕಾರ್ಡ್ಗಳಂಥ ದಾಖಲೆಗಳು ನಿಜವಾದ ಭಾರತೀಯರಿಗೆ ಕೋಟ್ಯಾಂತರ ಜನರಿಗೆ ಸಿಗ್ತಾ ಇಲ್ಲ. ಇಷ್ಟಿದ್ರೂ ಕೂಡ ಬಾಂಗ್ಲಾ ಗ್ಯಾಂಗ್ ಇವುಗಳನ್ನೆಲ್ಲ ಪಡ್ಕೊಂಡಿದೆ. ಹೇಗೆ ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ.